ನಿಮ್ಮಲ್ಲಿ ಎಷ್ಟೋ ಜನ ಕೋಡಿಂಗ್ನ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ಆಗಲ್ಲ ಅಂತ 3 ಡೇಸು 4 ಡೇಸಲ್ಲಿ ಕ್ವಿಕ್ ಮಾಡಿರ್ತಾರೆ. ಯಾಕಂದರೆ ನಿಮಗೆ ಪ್ರಾಪರ್ ರೋಡ್ ಮ್ಯಾಪ್ ಸಿಕ್ಕಿರಲ್ಲ. ಒಬ್ಬ ಬಿಗಿನರಲ್ಲಿ ಒಂದು ಕೋಡರ್ ಆಗಬೇಕು ಅಂದರೆ ಅದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ನಾನು ಒಂದು ಪ್ರಾಪರ್ ಕೋರ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಈ ಕೋರ್ಸಲ್ಲಿ ನೀವು ನಾರ್ಮಲ್ ಸ್ಕೂಲಲ್ಲಿ ಹೇಳ್ಕೊಡೋ ಥರ ಬುಕ್ಕಲ್ಲಿ ಇರೋದು ನಾನು ಹೇಳ್ಕೊಡಲ್ಲ. ಯಾಕಂದರೆ ಜೆನ್ಯೂನ್ ಆಗಿ ಓನ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಮಿಂದ ಟೈಮು, ಲ್ಯಾಪ್ಟಾಪು, ಬುಕ್ಕು 3 ತಂದರೆ ಸಾಕು, ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ ಕೋಡರ್ನ ಮಾಡ್ಕೊಡ್ತೀನಿ. ಆ್ಯಂಡ್ ಬರೀ ಕೋಡಿಂಗ್ ಮಾತ್ರ ಅಷ್ಟೇ ಅಲ್ಲ, ಒಂದು ಜಾಬ್ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋ ಲೆವೆಲಲ್ಲಿ ನಾನು ನಿಮ್ಮನ್ನ ಟ್ರೈನ್ ಮಾಡ್ಕೊಡ್ತೀನಿ. ಆ್ಯಂಡ್ ಆ ಕೋಡಲ್ಲಿ ನಿಮಗೆ AI ಯಾವ ರೀತಿ ಯೂಸ್ ಮಾಡಬೇಕಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ರೆಡಿ ಇದ್ದರೆ ಕೋರ್ಸ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಈಗ ಬಿಗಿನರ್ಸಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳೋರು. ಎಷ್ಟೋ ಜನ ಇಲ್ಲೇ ತಪ್ಪು ಮಾಡ್ತಾರೆ. ಅವ್ರು ಸ್ಟಾರ್ಟಿಂಗೇ ಕಾಂಪ್ಲಿಕೇಟ್ ಆಗಿರೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆಗಲ್ಲ ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ. ಇದನ್ನೇ ಗಮನದಲ್ಲಿ ಇಟ್ಕೊಂಡು ನಾವು ಈಸಿಯೆಸ್ಟ್ ಲ್ಯಾಂಗ್ವೇಜ್ ಪೈಥಾನ್ನ ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಪೈಥಾನೇ ಯಾಕೆ ಅಂದರೆ ಇದು ಈಸಿ ಟು ರೀಡ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ನಾರ್ಮಲ್ ಇಂಗ್ಲೀಷ್ ಓದೋ ಥರ ಇರುತ್ತೆ ಈ ಕೋಡಿಂಗ್ ಬರೆಯೋದ್ರಲ್ಲಿ ನಿಮಗೆ. ಅದಕ್ಕೋಸ್ಕರನೇ ಪೈಥಾನ್ದು ಕಂಪ್ಲೀಟ್ ಕೋರ್ಸ್ ಮಾಡ್ತಾಯಿದ್ದೀವಿ, ಬಿಗಿನರ್ ಟು ಅಡ್ವಾನ್ಸ್. ಆ್ಯಂಡ್ ಈ ಕೋರ್ಸ್ ಒಳಗೆ ಅಮೇಜಿಂಗ್ ಪ್ರಾಜೆಕ್ಟ್ಸ್ ಕೂಡ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ, ಲೈಕ್ AI ಅಸಿಸ್ಟೆಂಟ್. ಈ ಕೋರ್ಸ್ ಆದಮೇಲೆ ನೀವು ಎಲ್ಲಿ ಜಾಬ್ನ ಅಪ್ಲೈ ಮಾಡೋದು ಅಂತಲೂ ನಾನು ನಿಮಗೆ ಸಜೆಸ್ಟ್ ಮಾಡ್ಕೊಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಕೋರ್ಸ್ನ ಸ್ಟಾರ್ಟ್ ಮಾಡೋಣ. ಈಗ ನಾವು ಪೈಥಾನ್ ಕಲಿಯೋಕ್ಕಿಂತ ಮುಂಚೆ ಫಸ್ಟು ಪ್ರೋಗ್ರಾಮಿಂಗ್ ಅಂದರೆ ಏನಂತ ನೋಡೋಣ. ಯಾಕಂದರೆ ಒಂದು ಕೋಡಿಂಗ್ ಕಲಿಯೋಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮಿಂಗ್ ಏನು ಅಂತ ಕಲಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇದ್ರ ಬಗ್ಗೆ ಚಾಪ್ಟರ್ 0 ಅಂತ ಒಂದು ಫುಲ್ಲು PDF ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಹೋಗ್ಬಿಟ್ಟು ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಒಂದ್ಸಲಿ ರೆಫರ್ ಮಾಡಿ, ಆವಾಗ ನಿಮಗೆ ಸ್ವಲ್ಪ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ನಾವು ಫಸ್ಟು ಪ್ರೋಗ್ರಾಮಿಂಗ್ ಅಂದರೆ ಏನು ನೋಡೋಣ. ವಾಟ್ ಈಸ್ ಪ್ರೋಗ್ರಾಮಿಂಗ್? ಪ್ರೋಗ್ರಾಮಿಂಗ್ ಈಸ್ ಅ ಪ್ರೊಸೆಸ್ ಆಫ್ ರೈಟಿಂಗ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಕೋಡ್ ದಟ್ ಟೆಲ್ಸ್ ಎ ಕಂಪ್ಯೂಟರ್ ಹೌ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ನಾವು ಕಂಪ್ಯೂಟರ್ಗೆ ಹೇಳೋದು. ಈಗ ಹೆಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಿಂದಿ, ಇಂಗ್ಲೀಷು, ಕನ್ನಡ ಈ ಥರ ಮಾತಾಡ್ತಿರಲ್ಲ, ಆ ಥರ ನಾವು ಕಂಪ್ಯೂಟರ್ ಜೊತೆ ಮಾತಾಡಬೇಕಂದ್ರೆ ಒಂದು ಪ್ರೋಗ್ರಾಮಿಂಗ್ ಬರೀಬೇಕಾಗುತ್ತೆ. ಯಾಕಂದರೆ ಕಂಪ್ಯೂಟರು ಹಿಂದಿ, ಇಂಗ್ಲೀಷು, ಕನ್ನಡ ಈ ಥರ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳಲ್ಲ. ಇದಕ್ಕೆ ಅಂತಲೇ ಅರ್ಥ ಮಾಡ್ಸೋಕ್ಕೋಸ್ಕರನೇ ಒಂದು ಲ್ಯಾಂಗ್ವೇಜ್ಗಳಿರ್ತವೆ, ಲೈಕ್ C++, C#, ಪೈಥಾನು ಈಗ ನಾವು ಕಲಿತಿದ್ದೀವಲ್ಲ, ಆ್ಯಂಡ್ ಜಾವಾ ಸ್ಕ್ರಿಪ್ಟು, ಇನ್ನೂ ಬೇಜಾನಿದ್ದಾವೆ. ಈ ಥರ ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡ್ತೀವಿ. ಇದನ್ನೇ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಐ ಥಿಂಕ್ ಪ್ರೋಗ್ರಾಮಿಂಗ್ ಅಂದರೆ ಅರ್ಥ ಆಯ್ತು ಅನಿಸುತ್ತೆ. ತುಂಬ ಸಿಂಪಲ್. ಪ್ರೋಗ್ರಾಮಿಂಗ್ ಅಂದರೆ ಒಂದು ಕಂಪ್ಯೂಟರ್ ಜೊತೆ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಮಾಡೋ ಲ್ಯಾಂಗ್ವೇಜ್ನ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಪೈಥಾನ್ ಅಂದರೆ ನೋಡೋಣ. ಈ ಪೈಥಾನ್ ಈಸ್ ಅ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾನು ಹೇಳಿದ್ನಲ್ಲ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಒಂದು ಲ್ಯಾಂಗ್ವೇಜ್ ಬೇಕನ್ನೋದಲ್ಲ, ಅದೇ ಥರ ಪೈಥಾನ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಯೂಸ್ ಟು ಟೆಲ್ ಕಂಪ್ಯೂಟರ್ ವಾಟ್ ಟು ಡೂ ಆ್ಯಂಡ್ ಇನ್ ಸಿಂಪಲ್ ಈಸಿ ಟು ರೀಡ್ ಇಂಗ್ಲೀಷ್ ಲೈಕ್ ಎ ವರ್ಡ್ಸ್. ಅದೇ ನಾವು ಕಂಪ್ಯೂಟರ್ಗೆ ಏನು ಮಾಡಬೇಕು ಅಂತ ಹೇಳೋಕ್ಕೆ ಪೈಥಾನ್ನ ಯೂಸ್ ಮಾಡಿಬಿಟ್ಟು ಹೇಳ್ತೀವಿ. ಆ್ಯಂಡ್ ಇದು ತುಂಬ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಈ ಪ್ರೋಗ್ರಾಮಿಂಗ್ ಕೋಡು ಯಾವ ರೀತಿ ಇರುತ್ತೆ ಅಂದರೆ ನೀವು ಇಂಗ್ಲೀಷ್ ಓದೋ ಥರ ಇರುತ್ತೆ, ಅಷ್ಟು ಈಸಿಯಾಗಿರುತ್ತೆ ಪೈಥಾನ್ ಕೋಡ್ ನಮಗೆ. ನೆಕ್ಸ್ಟು, ವೈ ಚಾಯ್ಸ್ ಪೈಥಾನ್ ಆ್ಯಸ್ ಯುವರ್ ಫಸ್ಟ್ ಲ್ಯಾಂಗ್ವೇಜ್? ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇದು ಈಸಿ ಟು ಲರ್ನ್ ಆ್ಯಂಡ್ ರೀಡ್. ಪೈಥಾನ್ ಯೂಸ್ ಟು ಸಿಂಪಲ್ ಇಂಗ್ಲೀಷ್ ಲೈಕ್ ಎ ವರ್ಡ್ಸ್. ಪೈಥಾನಲ್ಲಿ ಪ್ರತಿಯೊಂದು ಕೋಡ್ ಲೈನ್ ಕೂಡ ನಾರ್ಮಲ್ ಇಂಗ್ಲೀಷ್ ಥರನೇ ಇರುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಕೋಡ್ ಡಸ್ ಈವೆನ್ ಇಫ್ ಯು ಆರ್ ನ್ಯೂ. ಈಗ ನೀವು ಬಿಗಿನರ್ ಆದರೂ ಕೂಡ ನೀವು ಕೋಡ್ ನೋಡ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಕೋಡ್ ಏನು ರನ್ ಮಾಡ್ತಿದೆ, ಈ ಕೋಡಿಂದ ಏನು ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ಪ್ರಿಂಟ್ ಅಲೋ ವರ್ಡ್. ಈ ಎಕ್ಸಾಂಪಲ್ ಇದೆಯಲ್ಲ, ಪ್ರಿಂಟ್ ಅಲೋ ವರ್ಡು, ಇದನ್ನು ನಾವು ಮಾಡಿದ್ರೆ ಸ್ಕ್ರೀನ್ ಮೇಲೆ ಅಲೋ ವರ್ಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಪ್ರಿಂಟ್ ಅಂದರೆ ನಮಗೆ ಗೊತ್ತು, ಪ್ರಿಂಟ್ ಮಾಡುತ್ತೆ ಅಂತ. ಇಲ್ಲಿ ಏನು ಬರ್ದಿದೆ, ಅಲೋ ವರ್ಡ್. ಈ ಬ್ರಾಕೆಟ್ ಒಳಗೆ ಏನು ಬರ್ದಿರ್ತೀವೋ ಅದು ಕಂಪ್ಯೂಟರ್ ಮೇಲೆ ಪ್ರಿಂಟ್ ಆಗುತ್ತೆ. ನಿಮಗೆ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಪೈಥಾನಲ್ಲಿ ಲೆಸ್ ಕೋಡ್ ಬರಿಬೋದು ಆ್ಯಂಡ್ ಲೆಸ್ ಕೋಡಿಂಗ್ ಆ್ಯಂಡ್ ಮೋರ್ ರಿಸಲ್ಟ್. ಈಗ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ಒಂದು ಇದೇ ಅಲೋ ವರ್ಡ್, ಇಲ್ಲಿ ತೋರಿಸಿ ಎಕ್ಸಾಂಪಲ್ ಕೊಟ್ಟನಲ್ಲ, ಈ ಪ್ರಿಂಟ್ ಅಲೋ ವರ್ಡು, ಇದೇ ರೀತಿ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಬರಬೇಕಾದ್ರೆ ಅಟ್ಲೀಸ್ಟ್ ನೀವು 6-7 ಲೈನ್ಸ್ ಬರೀಬೇಕು. ಬಟ್ ಇನ್ ಪೈಥಾನಲ್ಲಿ ನೀವು ಸಿಂಗಲ್ ಲೈನಲ್ಲಿ ನೀವು ಈ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಬಿಗಿನರ್ಸು ಪೈಥಾನ್ನ ಚಾಯ್ಸ್ ಮಾಡ್ತಾರೆ. ಯಾಕಂದರೆ ತುಂಬ ಈಸಿ ಇರುತ್ತೆ. ಯೂಸ್ ಇಡ್ ಎವ್ರಿವೇರ್. ಆ್ಯಂಡ್ ಈಸಿ ಇದೆ ಅಂದ್ಬಿಟ್ಟು ಪೈಥಾನ್ ತುಂಬ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ. ಪೈಥಾನ್ ಅಷ್ಟು ವ್ಯಾಲ್ಯೂ ಯಾವುದಕ್ಕೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಪೈಥಾನ್ ಎವ್ರಿ ಫೀಲ್ಡಲ್ಲೂ ಯೂಸ್ ಆಗುತ್ತೆ. ಲೈಕ್ ಡೆವಲಪ್ಮೆಂಟ್, ನೀವು ವೆಬ್ ಡೆವಲಪ್ಮೆಂಟ್ ಮಾಡ್ತೀರಾ, ಪೈಥಾನ್ ಯೂಸ್ ಆಗುತ್ತೆ. ಒಂದು ಸೆಕೆಂಡ್. ಈಗ ವೆಬ್ ಡೆವಲಪ್ಮೆಂಟ್ ಮಾಡ್ತೀರಾ ಅಂದರೆ ಪೈಥಾನ್ ಯೂಸ್ ಆಗುತ್ತೆ. ಆ್ಯಂಡ್ AI ಮೋಸ್ಟ್ ಇಂಪಾರ್ಟೆಂಟ್. ಈಗ AI ಜನ್ರೇಷನ್ ಅಂತಲೇ ಹೇಳ್ಬೋದು. ಈ AIನ ಟ್ರೈನ್ ಮಾಡೋಕ್ಕೂ ಕೂಡ ಪೈಥಾನ್ ಯೂಸ್ ಮಾಡುತ್ತೆ. ಆ್ಯಂಡ್ ಡೇಟಾಬೇಸ್ಗೂ ಪೈಥಾನ್ ಯೂಸ್ ಆಗುತ್ತೆ. ಆ್ಯಂಡ್ ಗೇಮಿಂಗು, ಆಟೋಮೇಷನ್, ಇನ್ನು ಬೇಜಾನ್ ಕೆಲಸಗಳಿಗೆ ಪೈಥಾನ್ ಯೂಸ್ ಆಗುತ್ತೆ. ಆ್ಯಂಡ್ ಸೊ ಯು ಕ್ಯಾನ್ ಡೂ ಆಲ್ಮೋಸ್ಟ್ ಎನಿಥಿಂಗ್ ವಿತ್ ಇಟ್. ಆ್ಯಂಡ್ ನೀವು ಪೈಥಾನ್ ಯೂಸ್ ಮಾಡ್ಕೊಂಡು ಎನಿ ಫೀಲ್ಡ್ಗೆ ಹೋಗ್ಬೋದು, ಯಾವುದೇ ರೀತಿ ಏನು ಬೇಕಾದ್ರೂ ಮಾಡ್ಬೋದು ನೀವು, ಅಷ್ಟು ಈಸಿ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹ್ಯಾಕಿಂಗ್ ಮಾಡ್ತಾರಲ್ಲ ಅವ್ರು ಕೂಡ ಪೈಥಾನ್ ಯೂಸ್ ಮಾಡ್ತಾರೆ. ಆ್ಯಂಡ್ 4th ಪಾಯಿಂಟ್ ನೋಡೋದಾದರೆ, ಲಾರ್ಜೆಸ್ಟ್ ಕಮ್ಯುನಿಟಿ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಮಿಲಿಯನ್ ಆಫ್ ಪೀಪಲ್ಸು ಪೈಥಾನ್ ಯೂಸ್ ಮಾಡೋದ್ರಿಂದ ನಿಮಗೆಲ್ಲೇ ಒಂದು ಚಿಕ್ಕ ಡೌಟ್ ಬಂದರೂ ಆನ್ಲೈನಲ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಯಾಕಂದರೆ ಈಗ ತುಂಬ ಜನ ಪೈಥಾನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಅದಕ್ಕೆ ನೀವು ಇದರಲ್ಲಿ ಎಷ್ಟು
ಪರ್ಫೆಕ್ಟ್ ಆಗ್ತಿರೋ ಅಷ್ಟು ನಿಮಗೆ ಜಾಬ್ ಸಿಗೋಂಥ ಚಾನ್ಸಸ್ಸು ತುಂಬ ಇದೆ. ನೀವು ಪೈಥಾನ್ನ ಅಡ್ವಾನ್ಸಾಗಿ ಕಲಿತ್ಬಿಟ್ರೆ ನಿಮಗೆ ಜಾಬ್ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಫ್ರೀಲಾನ್ಸಿಂಗ್ ಮಾಡಿಬಿಟ್ಟು ಒಳ್ಳೆ ಮನಿನ ಅರ್ನ್ ಮಾಡ್ಕೋಬೋದು ನೀವು. ಇಲ್ವಾ, ನೀವು ಒಂದು ಆ್ಯಪ್ನ ಡೆವಲಪ್ ಮಾಡ್ತಾರೆ, ಆ್ಯಪ್ನ ಡೆವಲಪ್ ಮಾಡ್ಕೊಂಡು ಕೂಡ ನೀವು ಮನಿನ ಅರ್ನ್ ಮಾಡ್ಬೋದು. ಈಗ 5th ಪಾಯಿಂಟ್ ನೋಡೋದಾದರೆ ಗುಡ್ ಫಾರ್ ಬಿಗಿನರ್ಸ್ ಆ್ಯಂಡ್ ಪ್ರೊಫೆಷ್ನಲ್ಸ್. ಪೈಥಾನು ಬಿಗಿನರ್ಸ್ಗೂ ಯೂಸ್ ಆಗುತ್ತೆ, ಪ್ರೊಫೆಷ್ನಲ್ಸ್ಗೂ ಯೂಸ್ ಆಗುತ್ತೆ. ಯಾಕಂದರೆ ಪೈಥಾನ್ ತುಂಬ ಈಸಿ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ಗೆ. ಇಟ್ಸ್ ಅ ಸಿಂಪಲ್ ಫಾರ್ ಬಿಗಿನರ್ಸ್ ಬಟ್ ಆಲ್ಸೋ ಪವರ್ಫುಲ್ ಎನಫ್ ಫಾರ್ ಎಕ್ಸ್ಪರ್ಟ್. ಎಷ್ಟು ಇದು ಸಿಂಪಲ್ ಆಗಿದೆಯೋ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಪೈಥಾನ್. ಆ್ಯಂಡ್ ವಾಟ್ ಈಸ್ ಅ ಪೈಥಾನ್ ಇಂಟರ್ಪ್ರಿಟರ್? ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇದು ಒಂದು ಪೈಥಾನ್ ನೀವು ಕಲಿತಿದ್ರೆ ಅಂದರೆ ಇಂಟರ್ಪ್ರಿಟರ್ ಏನಾದರೂ ಏನಂದರೆ ಕಲಿಬೇಕಾಗುತ್ತೆ. ಎ ಪೈಥಾನ್ ಇಂಟರ್ಪ್ರಿಟರ್ ಈಸ್ ಅ ಸ್ಪೆಷಲ್ ಪ್ರೋಗ್ರಾಮ್ ದಟ್ ರೀಡ್ಸ್ ಆ್ಯಂಡ್ ರನ್ಸ್ ಯುವರ್ ಪೈಥಾನ್ ಕೋಡ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್, ಯು ರೈಟ್ ಪ್ರಿಂಟ್ ಹಲೋ ವರ್ಲ್ಡ್. ದ ಪೈಥಾನ್ ಇಂಟರ್ಪ್ರಿಟರ್ ರೀಡ್ ಇಟ್ಸ್ ಅ ಲೈನ್ ಬೈ ಲೈನ್. ಥರ್ಡ್ ಪಾಯಿಂಟ್ is translate your code into a machine code. The computer then perform the action show hello on screen. ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪೈಥಾನ್ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದನ್ನು ನೀವೆಲ್ಲರೂ ಬರೆದಿಟ್ಕೊಳ್ಳಿ, ಇಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಪೈಥಾನ್ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಬಟ್ ನಮ್ಮದು ಕಂಪ್ಯೂಟರು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳಲ್ಲ. ಅದು ಯಾವತ್ತಿದ್ರೂ ಲೋ ಲೆವೆಲ್ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಳುತ್ತೆ. ಸೊ ಈ ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಹತ್ರ ಹೈ ಲೆವೆಲ್ ಲ್ಯಾಂಗ್ವೇಜ್ನ ತೊಗೊಳುತ್ತೆ, ಅದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ಈ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ 0 ಮತ್ತು 1 ಬರುತ್ತಲ್ಲ, ಬೈನರಿ ನಂಬರ್ಸ್, ಅದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಲೋ ಲೆವೆಲ್ ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಹಾರ್ಡ್ವೇರಿಗೆ ಹೇಳುತ್ತೆ ಈ ರೀತಿ ಪ್ರೋಗ್ರಾಮ್ ಇದೆ, ಈ ರೀತಿ ಎಕ್ಸಿಕ್ಯೂಟ್ ಮಾಡಿ ಅಂತ. ಸೊ ಪೈಥಾನ್ ಇಂಟರ್ಪ್ರಿಟರ್ ನಿಮ್ಮ ಹತ್ರ ಹೈ ಲೆವೆಲ್ ಲ್ಯಾಂಗ್ವೇಜ್ನ ತೊಗೊಂಡು ಲೋ ಲೆವೆಲ್ ಲ್ಯಾಂಗ್ವೇಜಾಗಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಹಾರ್ಡ್ವೇರಿಗೆ ಸೆಂಡ್ ಮಾಡುತ್ತೆ. ಇದನ್ನು ಇಂಟರ್ಪ್ರಿಟರ್ ಮಾಡುತ್ತೆ. ಸೊ ಈ ಪೈಥಾನ್ ಇಂಟರ್ಪ್ರಿಟರ್ ನಮ್ಮ ಕೋಡ್ ಯಾವ ರೀತಿ ರೀಡ್ ಮಾಡುತ್ತೆ ಅಂದರೆ ಲೈನ್ ಬೈ ಲೈನ್ನ ರೀಡ್ ಮಾಡುತ್ತೆ. ಇದನ್ನು ನೀವು ಸ್ವಲ್ಪ ನೆನಪಿಗೆ ಇಟ್ಕೋಬೇಕಾಗುತ್ತೆ ಈ ಪಾಯಿಂಟು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ನೀವು ಒಂದು ಕೋಡ್ ಬರೀತೀರ, ಲೈಕ್ ಪ್ರಿಂಟ್ ಹಲೋ ವರ್ಡ್. ಇಲ್ಲ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಈ ರೀತಿ ಒಂದು ನೀವು ಕೋಡ್ ಬರೀತೀರ. ಕೋಡ್ ಬರೆದ್ಬಿಟ್ಟು ನೀವು ರನ್ ಕೊಡ್ತೀರಾ. ಆವಾಗ ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಆ ಕೋಡ್ನ ಫಸ್ಟು ಲೈನ್ ಬೈ ಲೈನ್ನ ರೀಡ್ ಮಾಡುತ್ತೆ. ಆದಮೇಲೆ ಅದನ್ನು ಮಷಿನ್ ಕೋಡಾಗಿ ಕನ್ವರ್ಟ್ ಮಾಡುತ್ತೆ, ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಕಂಪ್ಯೂಟರ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ನಿಮಗೆ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ, ಪೈಥಾನ್ ಅಂದರೆ ಏನಂತ ಗೊತ್ತಾಗಿರುತ್ತೆ, ಆ್ಯಂಡ್ ಪೈಥಾನ್ ಯಾಕೆ ಯೂಸ್ ಮಾಡಬೇಕಂತಲೂ ಗೊತ್ತಾಗಿರುತ್ತೆ, ಆ್ಯಂಡ್ ಪೈಥಾನ್ ಇಂಟರ್ಪ್ರಿಟರ್ ಅಂದರೆ ಏನಂತಲೂ ಗೊತ್ತಾಗಿರುತ್ತೆ. ಇದು ಬೇಸಿಕ್ಕು. ಇದನ್ನು ನೀವು ಸ್ವಲ್ಪ ಕ್ಲಿಯರಾಗಿ ಒಂದ್ಸಲಿ ನಾನು PDF ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲಿ ಕ್ಲಿಯರಾಗಿ ಓದ್ಕೊಳ್ಳಿ, ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಷ್ಟು ನಿಮಗೆ ಗೊತ್ತಾದ ಮೇಲೆ ಈಗ ನಾವು ಪೈಥಾನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಓಕೆ, ಪೈಥಾನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಸ್ಟಾಲ್ ಮಾಡೋಣ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪೈಥಾನ್ ಮತ್ತು VS ಕೋಡ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಪೈಥಾನ್ ಎಕ್ಸ್ಟೆನ್ಷನ್ನ ಯಾವ ರೀತಿ ನಾವು VS ಕೋಡ್ ಒಳಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಫಸ್ಟು ಕೋಡ್ ಕೂಡ ಬರೀತಿದ್ದೀರಾ, ಸೊ ಡೋಂಟ್ ಮಿಸ್. ಆ್ಯಂಡ್ ಈ PDFನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಕಂಪ್ಲೀಟಾಗಿ ರೆಫರ್ ಮಾಡಿ. ಅದರಿಂದ ಸ್ವಲ್ಪ ನೀವು ಟಾಪಿಕ್ಸ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಾ. ನಾನು ಎಲ್ಲ ಡೇ ಬೈ ಡೇ ಇದು PDFನ ನೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಚಾಪ್ಟರ್ 1 ನೋಡ್ತಿದ್ದೀವಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.